ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲ ಅರ್ಧ ಕಪ್ ಆಗಷ್ಟ ಹೆಸರು ಬೇಳೆನ 2 ಬಾರಿ ತೊಳೆದ್ಬಿಟ್ಟು 1 ಅವರ್ ನೆನೆಸ್ಬಿಟ್ಟು ತೊಗೊಂಡಿರಿ. ನಿಮಗೆ ಟೈಮ್ ಇತ್ತಂದ್ರೆ 1 ಅವರ್ ನೆನೆಸ್ರಿ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದ್ರೆ ಬೇಳೆಯನ್ನು ತೊಳೆದ್ಬಿಟ್ಟು ಬಿಸಿನೀರಲ್ಲಿ ನೆನೆಸ್ಬಿಟ್ಟು ತೊಗೊರಿ. ಒಂದು 15 ನಿಮಿಷದಲ್ಲೇ ಬೇಳೆ ನೆನಿತಾವೆ. ಇಲ್ಲ ಸಿಪ್ಪೆ ಇರೋ ಹೆಸರು ಬೇಳೆ ಇದ್ರೆ ತೊಗೊರಿ, ಅದರಿಂದನೂ ಟೇಸ್ಟ್ ಚೆನ್ನಾಗಾಗ್ತದೆ. ಈಗ ಇದ್ರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ, ಈಗ ನೀರನ್ನು ನಾನು ಇದೇನೇನು ಮಾಡ್ತಾ ಇದ್ದೀನಿ, ಸೋಸು ಚಾಣಿ ಒಳಗೆ ಹಾಕಿಬಿಟ್ಟೇ ತೊಗೋತೀನಿ. ಸ್ವಲ್ಪನೂ ಬೇಳೆ ಒಳಗೆ ನೀರನ್ನು ಉಳಿಬಾರ್ದು ನೋಡಿರಿ. ಈ ಚಾಣಿ ಒಳಗೆ ಅನ್ಕತಕ ಹಾಕಿಡ್ತೀನಿ. ಇರೋ ನೀರೆಲ್ಲ ಏನಾಗಲಿ ರೀ, ಅದರೊಳಗೆ ನೀರು ಚಾಣಿ ಹೋಗಲಿ ಅನ್ಕತಕ ಇದನ್ನು ಸೈಡಿಗೆ ಇಡ್ತೀನಿ ರೀ. ನಾನು ಇದನ್ನು ಏನು ಮಾಡ್ತೀನಿ, ಆಮೇಲೆ ಯೂಸ್ ಮಾಡ್ಕೋತೀನಿ. ಈ ನೀರೆಲ್ಲ ಹೋಗಲಿ ರೀ ಅದರೊಳಗಿಂದ ಕಂಪ್ಲೀಟಾಗಿ. ಇಲ್ಲಿ ನಾನು 1 ಕಪ್ ಆಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ, ಮೆಜರಿಂಗ್ ಕಪ್ಪದಿಂದನೇ ತೊಗೊಂಡಿನಿ. ಇದರಲ್ಲಿ ಎತ್ತಲ್ಲ, ನೀವು ಯಾವುದೇ ಬಟ್ಲು ಏನೋ ತೊಗೋಬೋದು. ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ನೋಡಿ. 1/4 ಟೀ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾ ಇದ್ದೀನಿ ರೀ. ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ಇದು ಓಂ ಕಾಳು ಡೈಜೆಷನ್ಗೂ ತುಂಬಾ ಒಳ್ಳೆಯದು. 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕೋಬೋದು ನೋಡಿ. ಪ್ರೋಟೀನ್ ಇರ್ತದೆ ಅಂತ ಹೇಳಿ 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಬಟ್ ಟೇಸ್ಟು ಚೆನ್ನಾಗಾಗ್ತದೆ, ಲೈಟಾಗಿ ಕ್ರಿಸ್ಪಿನೂ ಆಗ್ತಾವೆ. ಇಲ್ಲ ಜಾಸ್ತಿ ಕ್ರಿಸ್ಪಿ ಬೇಕನ್ನೋರು ನೀವು ಇಲ್ಲಿ ಏನು ಮಾಡಿರಿ, 2 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕೋರಿ. ಈಗ ಇದನ್ನೆಲ್ಲನೂ ಏನು ಮಾಡೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ. ನೀಟಾಗಿ ಮಿಕ್ಸ್ ಆಗೈತಿ. 1 ಸ್ಪೂನ್ ಆಗಷ್ಟು ತುಪ್ಪ, ಎಣ್ಣೆ ಯಾವುದನ್ನಾದರೂ ಹಾಕ್ರಿ ನಡಿತೈತಿ ನೋಡಿ. ಈಗ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಇದನ್ನು ಗಟ್ಟಿಯಾಗಿ ಕಲಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಈ ಚಪಾತಿಗೆ ಡೈಲಿ ಸ್ವಲ್ಪ ಮೆತ್ತ ಕಲಿಸ್ಕೋತೀವಲ್ಲ, ಆ ರೀತಿ ಬೇಡ. ಅದಕ್ಕಿಂತ ಒಂದು ಚೂರು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ನೋಡಿ. ಒಮ್ಮೆಲೆ ನೀರನ್ನು ಹಾಕ್ಬಿಡ್ರಿ. ಸ್ವಲ್ಪ ನೀರಲ್ಲಿ ಹಾಕಿನೇ ಚೆಂದಂಗಿ ಭಾರ ಹಾಕಿನಾದ್ರಿ ಹಿಟ್ಟನ್ನು ಅವಾಗ ಏನಾಗ್ತದೆ, ಚೆಂದಂಗಿ ಹದ ಬರ್ತದೆ ನೋಡಿರಿ. ಅದಕ್ಕೂ ಅಂದ್ರೆ ಚೆನ್ನಾಗಿ ಇದನ್ನಾಗ್ತದೆ ನೋಡಿ. ಈ ರೀತಿ ಇರಲಿ ರೀ. ಈ 10 ನಿಮಿಷ ಇದು ಹಿಟ್ಟನ್ನು ಮುಚ್ಚಿ ಅನ್ಕತಕ ಸೈಡಿಗೆ ಇಡ್ತೀನಿ. ಈ ಹಿಟ್ಟನ್ನು ನೆನೆಲಿ ರೀ. ಈಗ ಅದರ ಬೇಳೆ ಒಳಗಿನ ನೀರನ್ನೆಲ್ಲ ಕಂಪ್ಲೀಟಾಗಿ ಜಾಣಿಸಿ ತೊಗೊಂಡಿರ್ತೀನಿಲ್ಲ. ಈಗ ನೋಡಿರಿ, ಆ ಬೇಳೆಯನ್ನು ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ. ಹಿಂಗೆ ಆ ನೀರಲ್ಲಿ ನೆನೆಸಿಟ್ಟಿರ್ತಿರ್ಲ, ಅದರೊಳಗಿಂದನೇ ಇಮಿಡಿಯೇಟಾಗಿ ತೆಗೆದುಬಿಟ್ಟು ನೀವು ಅಂದರೆ ಈ ರೀತಿ ಚಾಣಿ ಒಳಗೆ ಹಾಕಿಬಿಟ್ಟನೇ ಹಾಕಿರಿ. ಒಮ್ಮೆಲೆ ಅದರೊಳಗೆ ನೀರನ್ನು ತೆಗೆದು ಡೈರೆಕ್ಟ್ ಮಿಕ್ಸಿ ಜಾರಿಗೆ ಹಾಕಿಬಿಟ್ರಿ, ಅದರೊಳಗೆ ತುಂಬ ನೀರಿನ ಅಂಶ ಉಳಿತದೆ ನೋಡಿ. ಈಗ ಈ ಬೇಳೆಯನ್ನು ಏನು ಮಾಡ್ಬೇಕು ರೀ, ನೀರು ಹಾಕ್ದೇನೆ ತರಿಯಾಗಿನೇ ಗ್ರೈಂಡ್ ಮಾಡಿಬಿಟ್ಟು ತೊಗೋಬೇಕು ನೋಡಿ. ಆ ಚಿಕ್ಕ ಬೇಳೆ ಪೀಸ್ಗಳು ಒಳಗೆ ಉಳಿದಿರ್ಬೇಕು ನೋಡಿ, ಆ ರೀತಿ ನೋಡಿರಿ. ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಮಸಾಲೆ ರೆಡಿ ಮಾಡ್ಕೋತೀನಿ. ಮಸಾಲೆಗಾಗಿ ಮಿಕ್ಸಿ ಜಾರಿಗೆ 1 ಸ್ಪೂನ್ ಆಗಷ್ಟೇ ಕೊತ್ತಂಬರಿ ಬೀಜ ಅಥವಾ ಹಬೀಜ, 1 ಸ್ಪೂನ್ ಆಗಷ್ಟೇ ಜೀರಿಗೆ, 1 ಸ್ಪೂನ್ ಆಗಷ್ಟೇ ಸೊಂಪು, 1/4 ಟೀ ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನು ಹಾಕ್ಕೊಂಡು ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕ್ರಿ. ಯಾವುದು ಇದನ್ನು ಫೈನ್ ಪೌಡ್ರ್ ಮಾಡ್ಕೋಬೇಡ್ರಿ. ತರಿಯಾಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಚಿಕ್ಕ ಪೀಸ್ಗಳು, ಇಲ್ಲ ಕಲ್ಲಿದ್ರೆ ನೀವೇನು ಮಾಡಿರಿ, ಕಲ್ಲಿನಲ್ಲಿ ಕುಟ್ಟಿಬಿಟ್ಟು ತೊಗೊರಿ ನಡೀತೈತಿ. ಮಸಾಲೆನೂ ರೆಡಿ ಆಗೈತಿ. ಇದನ್ನು ಸೈಡಿಗೆ ಇಡ್ತೀನಿ. ಪ್ಯಾನ್ಗೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 4 ಸ್ಪೂನ್ ಆಗಷ್ಟೇ, ಸಣ್ಣ ಸ್ಪೂನಿಂದ 4 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಿಂಗೆ ಹಾಕ್ತೀನಿ ರೀ. ಹಿಂಗಿಲ್ಲ ಅಂತಂದ್ರೆ ಏನಾಗ್ತದೆ, ಬೇಗನೆ ಸೀದೋಗ್ಬಿಡ್ತದೆ. ಈಗ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕೊಂಡು ನೋಡಿರಿ. ಅದನ್ನು ಫಸ್ಟ್ ಆ ಮಸಾಲೆಯನ್ನು ಎಣ್ಣೆ ಒಳಗನೆ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಫ್ರೈ ಮಾಡಿ ತೊಗೊರಿ ನೋಡಿ. ಹೈ ಫ್ಲೇಮ್ ಇಟ್ಟು ಸೀದ ಹೋಗ್ಬಾರ್ದು ನೋಡಿರಿ, ಅಥವಾ ಬೇಗನೆ ಮಿಕ್ಸ್ ಮಾಡ್ಕೊರಿ. ಸೀದಾ ಹೋಯ್ತಂದ್ರೆ ಮತ್ತೆ ಟೇಸ್ಟ್ ಕೈ ಬರ್ತದೆ. ಇಲ್ಲಿ 2 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಇಲ್ಲ ಮಕ್ಕಳಿಗೆ ಮಾಡ್ತಿದ್ರಂದ್ರೆ ನೀವು ಇದನ್ನು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ನು ಮಾಡ್ಕೋಬೋದು. ಆ ಮಸಾಲೆ ಮೆಣಸಿನ್ಕಾಯಿ ಎಲ್ಲನೂ ಏನಾಗೈತಿ, ಫ್ರೈ ಆಗೈತಿ. ಇಲ್ಲಿ ಬೈಂಡಿಂಗ್ ಸಲುವಾಗಿ 4 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈ ಎಣ್ಣೆ ಒಳಗೆ ಕಡಲೆಬೇಳೆ ಹಿಟ್ಟು ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ನೋಡಿ. ಅದನ್ನು ಲೈಟಾಗಿ ಕಲರ್ ಏನು ಚೇಂಜ್ ಆಗಬಾರ್ದು, ಚೆಂದಂಗೆ ಹುರಿಬೇಕು. ಮತ್ತು ಅದು ಎಣ್ಣೆ ಎಲ್ಲನೂ ಏನಾಗಬೇಕು, ಮತ್ತು ಹೊಳ್ಳಿ ಬಿಡ್ಬೇಕು ನೋಡಿರಿ. ಆವರೆಗೂ ಕಡಲೆಬೇಳೆ ಹಿಟ್ಟನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಆ ಎಣ್ಣೆ ಮಸಾಲೆ ಒಳಗೇ ಹುರಿದ್ಬಿಟ್ಟು ತೊಗೋಬೇಕು ನೋಡಿ. ಎಣ್ಣೆ ನಿಮಗೆ ನೋಡಿರಿ, ಅದು ಎಣ್ಣೆ ಸಪ್ರೇಟ್ ಆಗೈತೆ ಅಂದರೆ ಇದು ಕರೆಕ್ಟಾಗಿ ಕಡಲೆಬೇಳೆ ಹಿಟ್ಟು ಹುರಿದೈತೆ ಅಂದಂಗೆ. ಆ ಬೇಳೆನ ಏನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಲ್ಲ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇಲ್ಲಿ ಸಿಪ್ಪೆ ಇರೋ ಹೆಸರು ಬೇಳೆ ನಿಮ್ಮ ಕಡೆ ಇತ್ತಂದ್ರೆ ಅದನ್ನು ತೊಗೊರಿ. ಇದಕ್ಕಿಂತನೂ ಟೇಸ್ಟ್ ಚೆನ್ನಾಗಾಗ್ತದೆ. ಮತ್ತು ಸಿಪ್ಪೆ ಇರೋ ಹೆಸರು ಬೇಳೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈಗ ಮಸಾಲೆ ಜೊತೆಗೆ ಏನು ಮಾಡೋದ್ರಿ, ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ನಿಮಿಷ ಆಗಷ್ಟ ಬೇಯಿಸ್ಬಿಟ್ಟು ತೊಗೋತೀನಿ ನೋಡಿ. 2 ನಿಮಿಷ ಆಗಷ್ಟೇ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟೇನೆ ಬೇಯಿಸ್ಬಿಟ್ಟು ಆಮೇಲೆ ಉಳಿದಿರುವ ಸಾಮಗ್ರಿ ಅಥವಾ ಮಸಾಲೆಗಳನ್ನ ಹಾಕ್ತೀನಿ ನೋಡಿರಿ. ಸ್ವಲ್ಪ ಬೇಯಿಸ್ದಂಗೆ ಅದು ತಾನೇ ಉದುರಾಗ್ತದೆ ರೀ. ಕಡಲೆಬೇಳೆ ಹಿಟ್ಟನ್ನು ಬೈಂಡಿಂಗ್ ಸಲುವಾಗಿ ಹಾಕಿದ್ದೀನಿ ನಾನು. ಈಗ ಮಸಾಲೆಗಾಗಿ ಅರ್ಧ ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಅರಿಶಿನ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನೆಲ್ಲನೂ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಮಿಕ್ಸ್ ಮಾಡ್ಕೊರಿ. ಇಲ್ಲಾಂದ್ರೆ ಮಸಾಲೆ ಏನಾಗ್ತದೆ, ಬೇಗನೆ ಸೀದು ಹೋಗ್ಬಿಡ್ತದೆ ನೋಡಿ. ಎಲ್ಲನೂ ನೀಟಾಗಿ ಮಿಕ್ಸ್ ಆಗಲಿ ರೀ. ಅದು ಎಲ್ಲನೂ ನೋಡಿ.
ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇಲ್ಲ ನೀವೇನು ಮಾಡ್ಬೋದು, ಹಸಿಮೆಣ್ಸಿಕಾಯಿ 2 ಖಾರ ಜಾಸ್ತಿ ಆಗ್ತೈತೆ ರೆಡ್ ಚಿಲ್ಲಿ ಪೌಡ್ರದ್ದು ಅಂದ್ರೆ ಹಸಿಮೆಣ್ಸಿನ್ಕಾಯಿನ ಏನು ಮಾಡ್ಬೋದು ಬಿಟ್ಟು ಬರೀ ರೆಡ್ ಚಿಲ್ಲಿ ಪೌಡ್ರ್ ಅಷ್ಟೇ ಹಾಕೋಬೋದು. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿಬಿಟ್ಟು ಗ್ಯಾಸನ್ನು ಏನು ಮಾಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಸ್ಟಫಿಂಗ್ ಎಲ್ಲ ರೆಡಿ ಆಗೈತಿ. ಈಗ ಇದನ್ನೇನು ಮಾಡಿ ತುಂಬ ಬಿಸಿ ಆದರೆ ಈಗ ಇದನ್ನೇನು ಮಾಡ್ತಾಯಿದ್ದೀನಿ, ಈಗ ಬೇರೆ ಪಾತ್ರೆಗೆ ಹಾಕೋತೀನಿ. ಒಂಚೂರೇ ಏನಾಗಲಿರಿ ಇದು ಆರ್ಲಿರಿ ಇದು. ನೋಡಿ ಈಗ ಇದೇನಾಗಲಿ ಸ್ಟಫಿಂಗ್ ರೆಡಿ ಆಗೈತಲ್ಲ, ಈಗ ಒಂದು ಸ್ವಲ್ಪ ಹೊತ್ತು ಆರಿದ ಮೇಲೆ ನಾನೇನು ಮಾಡ್ತೀನಿ, ಇದನ್ನು ಯೂಸ್ ಮಾಡ್ತೀನಿ. ನೋಡಿ ತುಂಬ ಬಿಸಿ ಅದ್ರಿ ಇದು. ಈಗ ನೋಡಿ ಆರ್ಯದ್ರಿ ಇದು. ಆರಿದ ಮೇಲೆ ನೋಡಿ ಇಲ್ಲಿ ಮತ್ತೆ ನನ್ನ ಮೊಬೈಲದ್ದು ರೇಷೋ ಚೇಂಜ್ ಆಗಿದೆ. ಆರಿದ ಮೇಲೆ ನಾನು ಇಲ್ಲಿ ಏನು ಮಾಡ್ಕೋತಾ ಇದ್ದೀನಿ, ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಳ್ತಾ ಇದ್ದೀನಿ. ನೋಡಿ ಇವತ್ತು ಎಣ್ಣೆಯಲ್ಲಿ ಕರಿಯೋದೇ ಅಥವಾ ಕಡಿಮೆ ಎಣ್ಣೆಯನ್ನು ಬಳಸಿಬಿಟ್ಟು ಹೆಸರುಬೇಳೆ ಕಚೋರಿ ಅಥವಾ ದಾಲ್ ಕಚೋರಿಯನ್ನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಭಾಳ ದೊಡ್ಡ ಸೈಜದ್ದು ಮಾಡ್ಕೊಬೇಡ್ರಿ, ಚಿಕ್ಕ ಚಿಕ್ಕನ್ನಾಗೇ ಮಾಡ್ಕೊರಿ. ನೋಡಿ 2 ಮಾಡಿಬಿಟ್ಟು ತೊಗೊಂಡಿನಿ. ನೀವು ನೋಡಿರಿ ಈಸಿಯಾಗಿ ಉಂಡೆ ಕಟ್ಕೋಬೋದು. ಬೈಲಿಂಗ್ ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕಿರ್ತೀವಲ್ಲ, ನೋಡಿ ಒಮ್ಮೆಲೆ ಒಂದು ಸ್ವಲ್ಪನ್ನ ರೆಡಿ ಮಾಡ್ಕೊಂಡಿದ್ರಿ. ಈಗ ಇವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಡ್ತೀನಿ ರೀ. ಹಿಟ್ಟು ನೆಂದಿರ್ತದಲ್ಲ, ಹಿಟ್ಟನ್ನು ತೊಗೊಳ್ರಿ. ನೋಡಿ ಹಿಟ್ಟು ನೆಂದದ್ರಿ. ಒಮ್ಮೆಲೆ ತುಂಬಾ ಮೊದಲು ಏನು ಮಾಡಿರಿ, ತುಂಬ ಮೆತ್ತ ಕಲ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲ್ಸ್ಕೊರಿ. ಯಾಕೆ ಗಟ್ಟಿಯಾಗಿ ಕಲ್ಸ್ಕೊಬೇಕಂತ ಹೇಳಿನೋ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ನೋಡಿ ಈಗ ಈ ರೀತಿ ಪುರಿ ಸೈಜದಷ್ಟು ಉಳ್ಳಿಗಳನ್ನ ತಗೋರಿ. ನೋಡಿ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ. ಈ 2 ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. ಒಮ್ಮೆಲೆ ಒಂದು 5 ಉಳ್ಳಿಗಳನ್ನ ರೆಡಿ ಮಾಡ್ಕೊತೀನಿ ರೀ. ನೋಡಿ ನೀವು ಹಿಟ್ಟಿನಲ್ಲಿ ಇನ್ನೂ ಫ್ಲೇವರ್ ಜಾಸ್ತಿ ಬೇಕಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಕಸೂರಿ ಮೆಂತಿ ಇದ್ರೆ ಕಸೂರಿ ಮೆಂತಿಯನ್ನಾದರೂ ಹಾಕೋಬೋದು. ಅದರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿರಿ ಈಗ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾಗಿ ನೋಡ್ಕೋರಿ ನೀವು. ನೋಡಿ ಈ ರೀತಿ ಕೈಯಿಂದನೇ ನೋಡಿ ಈ ರೀತಿ ಮಾಡಿಬಿಟ್ಟು ನೋಡಿರಿ ನೀಟಾಗಿ ಈ ಮೋದಕದು ಪ್ಯಾಕ್ ಮಾಡ್ಕೋತೀವಲ್ಲ ಆ ರೀತಿ ಇದನ್ನು ಪ್ಯಾಕ್ ಮಾಡಿ ಎಕ್ಸ್ಟ್ರಾ ಇರುವ ಹಿಟ್ಟನ್ನು ಅಲ್ಲೇ ನೀಟಾಗಿ ಫೋಲ್ಡ್ ಮಾಡಿಬಿಡ್ರಿ. ನೋಡಿ ಒಳಗೆ ಹಾಕಿರುವ ಸ್ಟಫಿಂಗ್ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಬೇಕಲ್ಲ ನೀವು. ನೋಡಿ ಯಾವ ರೀತಿ ಅದನ್ನು ಏನು ಮಾಡಬೇಕು ನೋಡಿ ಬಟ್ಟದಿಂದ ಈ ರೀತಿ ಮಧ್ಯಕ್ಕೆ ನೀವು ಇದನ್ನು ಮಾಡಿರಿ ಅಂದ್ರೆ ಫಸ್ಟ್ 2 ಕಡೆ ಆಗ್ತದೆ ರೀ ಅದು ಸ್ಟಫಿಂಗ. ಆಮೇಲೆ ನೋಡಿ ಈ ರೀತಿ ನೀಟಾಗಿ ಎಲ್ಲ ಸೈಡ್ ತಿರುಗಿಬಿಟ್ಟು ಅದನ್ನು ಪ್ರೆಸ್ ಮಾಡಿ ತೊಗೋರಿ. ಅವಾಗ ಸ್ಟಫಿಂಗ್ ದಂಡಿವರೆಗೂ ಹೋಗಿ ನೀಟಾಗಿ ಇದನ್ನು ಆಗ್ತದೆ. ನೋಡಿರಿ ಒಂದನ್ನು ಮಾಡಿ ತೋರಿಸಿದ್ದೀನಿ, ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ನೋಡಿ ತುಂಬ ಈಸಿ ಅದ್ರಿ, ತುಂಬ ಸಿಂಪಲ್ ಅದ್ರ. ನಿಮ್ಮ ಕೈಲಿ ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಷ್ಟನ್ನೇ ನೀವೇನು ಮಾಡಿರಿ ಲಟ್ಟಿಸ್ಬಿಟ್ಟು ತೊಗೊರಿ. ಲಟ್ಟಿಸ್ಬಿಟ್ಟು ಆಮೇಲೆ ಅದನ್ನು ಸ್ಟಫಿಂಗ್ ಹಾಕಿರೂ ನಡೀತದೆ. ನೋಡಿರಿ ನಿಮಗೆ ಯಾವ ರೀತಿ ಈಸಿ ಆಗ್ತದೆ. ನಮ್ಮ ಕೈಯಿಂದ ಈ ರೀತಿ ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ ಅನ್ನೋರು ಇಷ್ಟನ್ನೇ ಲಟ್ಟಿಸ್ಬಿಟ್ಟು ಸ್ಟಫಿಂಗನ್ನು ಹಾಕಿ ಈ ರೀತಿ ಮಾಡ್ಕೊರಿ. ನೋಡಿ ತುಂಬ ಈಸಿ ಅದ್ರಿ, ತುಂಬ ಸಿಂಪಲ್ ಅದು, ಟೇಸ್ಟೂ ಅದ. ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಬೇಗನೆ ಮಾಡ್ಕೋಬೋದು ಇದನ್ನು. ನೋಡಿ ನೀಟಾಗಿ ಫಸ್ಟ್ ಹಿಂಗೆ ಮಧ್ಯಕ್ಕೆ ಇದನ್ನು ಮಾಡಿರಿ. 2 ಸೈಡ್ ಏನಾಗ್ತದೆ ಸ್ಟಫಿಂಗ್ ಏನಾಗ್ತದೆ ಸ್ಪ್ರೆಡ್ ಆಗ್ತದೆ. ಆಮೇಲೆ ಈ ರೀತಿಯಿಂದ ನೋಡಿ ಎಲ್ಲ ಕಡೆಯಿಂದ ನೀಟಾಗಿ ನೋಡಿ ಪ್ರೆಸ್ ಮಾಡ್ರೆ ನೀವು ಏನಾಗ್ತದೆ ದಂಡಿವರೆಗೂ ಹಾಕಿರುವ ಸ್ಟಫಿಂಗ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗ್ತದೆ. ನೋಡಿ ಒಮ್ಮೆಲೆ ಉಳಿದಿದ್ದನ್ನು ಏನು ಮಾಡ್ಕೋತೀನಿ, ಆ ಉಳ್ಳಿ ಎಷ್ಟು ಮಾಡ್ಕೊಂಡಿದ್ದೀನಲ್ಲ ಎಲ್ಲನೂ ಏನು ಮಾಡ್ಕೋತೀನಿ, ಒಂದು 5 ರೆಡಿ ಮಾಡ್ಕೋತೀನಿ. ನೀವು ಇದನ್ನು ಡೀಪ್ ಫ್ರೈನೂ ಮಾಡ್ಬೋದು. ಆದರೆ ಒಂದು 4 ಸ್ಪೂನ್ ಆಗಷ್ಟೇ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪನೇ ಶಾಲೋ ಫ್ರೈ ಮಾಡಿಬಿಟ್ಟು ತೊಗೋತೀನಿ. ನೋಡಿರಿ ನಿಮಗೆ ಎಣ್ಣೆ ನಡೀತದೆ ಅಂದ್ರೆ ಡೀಪ್ ಫ್ರೈ ಮಾಡಿಬಿಟ್ಟು ತೊಗೊರಿ. ಇಲ್ಲ ನಿಮಗೆ ಈ ರೀತಿಯೂ ಇದನ್ನು ಮಾಡೋಕ್ಕೆ ಬರಲ್ಲ ಅಂದ್ರೆ ಆ ರೌಂಡ್ ಬಾಲ್ಸ್ ಥರ ಏನು ಮಾಡಿದ್ದೀವಲ್ರಿ ಅದೇ ಬಾಲ್ಸನ್ನೇ ನೀವೇನು ಮಾಡಿರಿ ಫಡ್ಡಿನ ಮಣಿ ಒಳಗೆ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋಬೋದು. ನೋಡಿರಿ ನಡೀತದೆ. ಇಲ್ಲ ಇದನ್ನು ಈ ರೀತಿ ಪ್ಯಾನಲ್ಲಿ ಇದಕ್ಕಿಂತ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ರಿ. ಇಲ್ಲ ಒಂದು 4 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪನೇ ಎಣ್ಣೆಯಲ್ಲಿ ಶಾಲೋ ಫ್ರೈ ನೋಡಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಎಲ್ಲ ಸೈಡ್ಸಿಂದನೂ ನೀಟಾಗಿ ಏನಾಗಬೇಕು ಶಾಲೋ ಫ್ರೈ ಆಗಬೇಕು. ಇಲ್ಲ ಎಣ್ಣೆ ನಡೀತಿತ್ತಂದ್ರೂ ಡೀಪ್ ಫ್ರೈ ಮಾಡಬೇಕು, ನಡೀತದೆ. ನೋಡಿರಿ ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಮಾಡ್ಬೋದು. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಮಾಡಿರುವ ಹೆಸರುಬೇಳೆ ಕಚೋರಿ ನೋಡಿ ಬರೀ ಕಡಲೆಬೇಳೆ ಹಿಟ್ಟು ಹಾಕಿವಿ ಅಂದಕ್ಕೂ ಎಷ್ಟು ಕ್ರಿಸ್ಪಿಯಾಗಿ ನೋಡಿರಿ. ಮತ್ತು ಹಿಟ್ಟನ್ನು ಯಾಕೆ ಗಟ್ಟಿಯಾಗಿ ಕಲಿಸ್ಕೋಬೇಕಂದ್ರೆ ಕ್ರಿಸ್ಪಿನೂ ಆಗ್ತಾವೆ ಮತ್ತು ಎಣ್ಣೆ ಹಿಡಿಯಲ್ಲ. ಇಲ್ಲ ಫಸ್ಟೇ ತುಂಬ ಹಿಟ್ಟನ್ನು ಮೆತ್ತೆ ಕಲಿಸ್ಕೊಂಡ್ರಂತ ಗೋಧಿ ಹಿಟ್ಟಿಂದ ಐತಲ್ರಿ ಇದು ಎಣ್ಣೆ ಹಿಡಿತೈತಿ. ನೋಡಿ ಮುರಿದ್ಬಿಟ್ಟು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಆ ಸ್ಟಫಿಂಗನ್ನು ನೋಡಿರಿ ಎಷ್ಟು ನೀಟಾಗಿ ಸ್ಪ್ರೆಡ್ ಆಗೈತಿ ಎಲ್ಲ ಕಡೆ ದಂಡಿವರೆಗೂ. ನೋಡಿ ಸ್ವೀಟ್ ಚಟ್ನಿ ಗ್ರೀಟ್ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಇದೇ ರೀತಿ ಮೆಣಸಿನ್ಕಾಯಿನಿಗೆ ಎಣ್ಣೆಯಲ್ಲಿ ಕರೆದ್ಬಿಟ್ಟು ಬಾಡಿಸ್ಬಿಟ್ಟು ತಿನ್ಬೋದು. ಈ ಟೇಸ್ಟಿಯಾಗಿರುವಂಥ ಹೆಸರುಬೇಳೆ ಕಚೋರಿ ರೆಡಿ ಆಗ್ಯಾವ ನೋಡಿರಿ. ಸ್ಟಫಿಂಗ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ ರೀ. ಈ ರೀತಿ ಹೊರಗಡೆ ನೀವು ತಿಂತೀರಂದ್ರೆ ಎಲ್ಲೂ ಸಿಗಲ್ಲ. ಮನೆಯಲ್ಲೇ ಟೇಸ್ಟಿಯಾಗಿ ಹೆಲ್ದಿಯಾಗಿ ಇದೇ ರೀತಿನೇ ಮಾಡ್ಕೊರಿ. ಇಲ್ಲ ಬೇಡಂದ್ರೂ ಇದಕ್ಕಿಂತ ಕಡಿಮೆ ಎಣ್ಣೆ ಬೇಕಂದ್ರೂ ಆ ರೌಂಡ್ ಬಾಲ್ಸ್ ಥರ ಮಾಡ್ಕೊಂಡು ಫಡ್ಡಿನ ಮಣೆಯಲ್ಲಿ ಹಾಕಿಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬಿಟ್ಟು ತಿನ್ಬೋದು.
ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ, ಈ ವಿಡಿಯೋವನ್ನು ಹೈಪ್ ಮಾಡಿರಿ.